ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಜೋರ ಮಾತಾಡ್ತಾ ಇದ್ರು. ಈಗ ಅರೆಸ್ಟ್ ಆಗಿದ್ದಾರೆ. ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಬಂಧನ ಯಾವ ಕಾರಣದ ಹಿನ್ನೆಲೆಯಲ್ಲಿ? ತ್ರಿಷಾ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಸೀದಾ ಮನೆಗೆ ಹೋಗಿ ವಿಪಕ್ಷ ನಾಯಕ ಉದಯನಿಧಿ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು. ದೊಡ್ಡ ಹೈಡ್ರಾಮಾ ನಡೆದೋಯ್ತು. ಏನಿದು ತ್ರಿಷಾ ಅವರ ಬಗ್ಗೆ ಕೊಟ್ಟಂತ ಸ್ಟೇಟ್ಮೆಂಟ್? ಏನು ಹೇಳಿದ್ರು ಇಷ್ಟಕ್ಕೂ ಬನ್ನಿ ತೋರಿಸ್ತೀವಿ. முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಉದಯನಿಧಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾರ ಹೆಸರನ್ನು ಕೂಡ ಉಲ್ಲೇಖಿಸಿಲ್ಲ. ತಮ್ಮ ಹೇಳಿಕೆ ಬಗ್ಗೆ ಉದಯನಿಧಿ ಕೊಟ್ಟಿರುವಂಥ ಸ್ಪಷ್ಟನೆ ಇದು. ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ನೀರು ಇಲ್ಲಿಂದ ಬರಬೇಕು ಅಲ್ಲಿಂದಲೇ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದು. ಬಂಧನದ ಸಂದರ್ಭದಲ್ಲಿ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟರು. ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಉದಯನಿಧಿ. ನಿರೀಕ್ಷಣಾ ಜಾಮೀನು ಅರ್ಜಿ ಕೋರಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಉದಯನಿಧಿ ವಕೀಲರು. ಸೊ ಅರೆಸ್ಟ್ ಆಗುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಹೇಳಿದರು. ನಾನು ಇಂಥವಕ್ಕೆಲ್ಲ ಹೆದರಲ್ಲ, ಪರಿಣಾಮಗಳನ್ನು ಎದುರಿಸಲಿಕ್ಕೆ ನಾನು ಸಿದ್ಧ, ನಾನು ಇಂಥ ಗಿರೆಸ್ಟು ಅಂಥವಕ್ಕೆಲ್ಲ ಹೆದರಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಕಾನೂನಿನ ಮುಖಾಂತರ, ರಾಜಕೀಯದ ಮುಖಾಂತರ ನಾನು ಇದನ್ನು ಎದುರಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಇನ್ನು ಮದ್ರಾಸ್ ಹೈಕೋರ್ಟ್ನಲ್ಲಿ ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಬರ್ತಾ ಇದೆ. ನಿರೀಕ್ಷಣಾ ಜಾಮೀನನ್ನು ಕೋರಿ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ನೋಡಬೇಕು ನಿರೀಕ್ಷಣಾ ಜಾಮೀನು ಸಿಗುತ್ತಾ ಸಿಗಲ್ವಾ. ಇನ್ನು ವಿಪಕ್ಷ ನಾಯಕ ಉದಯನಿಧಿ ಬಂಧನ, ಇದನ್ನು ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. ಡಿಎಂಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚೆನ್ನೈ, ತಿರುಚಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ. ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅಂತ. ಚೆನ್ನೈನಲ್ಲಿ ಪನ್ನೀರ್ ಸೆಲ್ವಂ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಪನ್ನೀರ್ ಸೆಲ್ವಂ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಅವರು ಎಐಎಡಿಎಂಕೆ ಬಿಟ್ಟು ಈ ಕಡೆ ಬಂದರು ಡಿಎಂಕೆಗೆ. ಇನ್ನೊಂದು ಕಡೆಗೆ ಇದಕ್ಕೆ ವಿರುದ್ಧವಾಗಿ ಟಿವಿಕೆ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ನಾವು ಎರಡೂ ಕಡೆ ತೋರಿಸ್ತಾ ಇದ್ದೀವಿ. ಒಂದು ಡಿಎಂಕೆ ಪ್ರತಿಭಟನೆ, ಇನ್ನೊಂದು ಟಿವಿಕೆ ಪ್ರತಿಭಟನೆ. ಮದ್ರಾಸ್ನಲ್ಲಿ ನಡೀತಿರುವಂಥ, ಚೆನ್ನೈನಲ್ಲಿ ನಡೀತಿರುವಂಥ ಪ್ರತಿಭಟನೆ. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಉದಯನಿಧಿ ಬಂಧನ ಪ್ರತಿಧ್ವನಿಸಿದೆ. ಡಿಎಂಕೆ ಸಂಸದರು ರಾಜ್ಯಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ತಿರುಚಿ ಶಿವ ಇದಕ್ಕೆ ಸಂಬಂಧಪಟ್ಟಂಗೆ ಕಿಡಿಕಾರಿದರು. ತಮಿಳುನಾಡಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗ್ತಾ ಇದೆ ಅಂದರು ತಿರುಚಿ ಶಿವ. Freedom of expression as ensured in the Constitution, sir, is not implemented in Tamil Nadu, sir. Totally freedom of expression is deprived and curtailed. Even the leader of opposition in the assembly, Mr. Udayanithi Stalin, for just a public speaking,
He's being arrested. This is and everywhere. This is concerned with the state government. Sir, everywhere, sir. Law and order. Concerned with the Law and state. order. Law and order is a state subject. You know very well. Parliament is meant for. ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಅಂತ. ಇದೊಂದು ದೊಡ್ಡ ಹಂಗಾಮಕ್ಕೆ ಕಾರಣ ಆಗ್ಬೋದು. ಇದ್ದಕ್ಕಿದ್ದಂಗೆ ನೇರವಾಗಿ ಮನೆಗೆ ಬಂದು ವಿಪಕ್ಷ ನಾಯಕನನ್ನು ಎತ್ತಕೊಂಡು ಹೋಗಿರೋದಿದೆಯಲ್ಲ ಪೊಲೀಸರದ್ದು, ಇದು ಈ ಚೆನ್ನೈನಿಂದ ಹಿಡಿದು ದಿಲ್ಲಿ ತನಕ ಪ್ರತಿಧ್ವನಿಸ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ತಂಜಾವೂರಿನಲ್ಲಿ ಡಿಎಂಕೆ ಕಾವೇರಿ ನದಿ ನೀರಿನ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅಂದ್ರೆ ತಮಿಳುನಾಡು ಸರ್ಕಾರ ಕಾವೇರಿ ನದಿ ನೀರನ್ನ ಕರ್ನಾಟಕದಿಂದ ಬಿಡಿಸ್ಕೊಂಡ್ ಬರೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಡಿಎಂಕೆ ಕಾರ್ಯಕರ್ತರು ತ್ರಿಷಾ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾರೆ. ಆಗ ಉದಯನಿಧಿ ಸ್ಟಾಲಿನ್ ಅವರು ವೇದಿಕೆಯಲ್ಲಿ ಇರ್ತಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ನೀರು ಎಲ್ಲಿಂದ ಬರಬೇಕು ಅಲ್ಲಿಂದನೇ ಬರಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮತ್ತು ಅದನ್ನು ಹೇಳ್ತಾರೆ, ಇದು ನಾನು ಕಾವೇರಿ ವಿಚಾರವಾಗಿ ಹೇಳಿದ್ದು ಅನ್ನುವಂಥದ್ದನ್ನು ಕೂಡ ಮುಂದುವರಿದು ಹೇಳ್ತಾರೆ. ಅಂದರೆ ಇದನ್ನು ವ್ಯಂಗ್ಯವಾಗಿ ಮಾತಾಡಿದ್ದಾರೆ, ಡಬಲ್ ಮೀನಿಂಗ್ ಆಗಿ ಮಾತಾಡಿದ್ದಾರೆ ಅನ್ನುವಂಥದ್ದು ನಿನ್ನೆಯಿಂದ ಕೂಡ ಚರ್ಚೆ ಆಗ್ತಾ ಇತ್ತು. ಮತ್ತೆ ಇದನ್ನು ತಂಜಾವೂರಿನಲ್ಲಿ ಟಿವಿಕೆ ಕಾರ್ಯಕರ್ತರು ದೂರನ್ನು ಕೂಡ ಕೊಟ್ಟರು. ಸಿಎಂ ಜೋಸೆಫ್ ಅವ್ರನ್ನ ಅವಹೇಳನಕಾರಿಯಾಗಿ ಮಾತಾಡಲಾಗಿದೆ, ತ್ರಿಷಾ ಅವ್ರನ್ನ ಅವಹೇಳನಕಾರಿಯಾಗಿ ಮಾತನಾಡಿ ವ್ಯಂಗ್ಯದ ಮಾತನಾಡಿದ್ದಾರೆ ಅನ್ನುವಂಥದ್ದು, ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ದೂರನ್ನು ಕೊಡಲಾಯಿತು. ನಿನ್ನೆ ದೂರನ್ನು ಕೊಡ್ತಿದ್ದ ಹಾಗೆ ಉದಯನಿಧಿ ಸ್ಟಾಲಿನ್ ಅವರು ಮದ್ರಾಸ್ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನನ್ನು ಕೂಡ ಅರ್ಜಿಯನ್ನು ಹಾಕಿದ್ರು. ಅಂದರೆ ಎಲ್ಲಿ ಬಂಧನ ಆಗುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಗುವಂತಹ ಸಂದರ್ಭದ ಒಳಗಾಗಿ ಈಗ ಉದಯನಿಧಿ ಸ್ಟಾಲಿನ್ ಅವರ ಬಂಧನ ಆಗಿರುವಂತಹದ್ದು. ಅವರ ಚೆನ್ನೈನಲ್ಲಿರ್ತಕ್ಕಂಥ ನಿವಾಸಕ್ಕೆ ಬೆಳಗ್ಗಿನ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಅಲ್ಲಿ ಹಂಗಾಮ ಆಗುತ್ತೆ. ಡಿಎಂಕೆ ನಾಯಕರು ಕಾರ್ಯಕರ್ತರು ಉದಯನಿಧಿ ಸ್ಟಾಲಿನ್ ಅವರ ನಿವಾಸಕ್ಕೆ ಬರ್ತಾರೆ. ಆಗ ಎಷ್ಟೇ ಪೊಲೀಸ್ನವರು ಸ್ಟಾಲಿನ್ ಅವ್ರನ್ನ ಕರೆದ್ರು, ಉದಯನಿಧಿ ಸ್ಟಾಲಿನ್ ಅವ್ರನ್ನ ಕರೆದ್ರು ಕೂಡ ಉದಯನಿಧಿ ಸ್ಟಾಲಿನ್ ಅವರು ಮನೆಯಿಂದ ಹೊರಗಡೆ ಬರೋದಿಲ್ಲ. ಆಗ ಪೊಲೀಸರೇ ಒಳಗಡೆ ಹೋಗಿ ಉದಯನಿಧಿ ಸ್ಟಾಲಿನ್ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ಸೃಷ್ಟಿ ಆಗುತ್ತೆ. ಡಿಎಂಕೆ ಕಾರ್ಯಕರ್ತರು ಪೊಲೀಸ್ ವಾಹನಕ್ಕೆ ಅಡ್ಡ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಉದಯನಿಧಿ ಸ್ಟಾಲಿನ್ ಅವ್ರನ್ನ ಬಂಧಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಘೋಷಣೆಗಳನ್ನ ಕೂಗ್ತಾರೆ. ಇದಾದ ನಂತರ ತಮಿಳುನಾಡಿನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಡಿಎಂಕೆ ಪ್ರತಿಭಟನೆಯನ್ನ ಮಾಡ್ತಿರುವಂತಹದ್ದು. ಓ ಪನ್ನೀರ್ ಸೆಲ್ವಂ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈಗ ಮಧ್ಯಾಹ್ನ 2:15ಕ್ಕೆ ಮದ್ರಾಸ್ ಹೈಕೋರ್ಟ್ ನಲ್ಲಿ ವಿಚಾರಣೆ ಇದೆ. ಆಗ ಏನಾಗುತ್ತೆ ಜಾಮೀನಿನ ಭವಿಷ್ಯ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹರೀಶ್.